ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ4 ಇನ್ ಯು ಕೆ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಮಕ್ಕಳಿಗೆ ಈಗ ಮಿಡ್ ಟರ್ಮ್ ಹಾಲಿಡೇ ಇದ್ದ ಟೈಮಲ್ಲಿ ಅವರನ್ನು ಎಲ್ಲಾದರೂ ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿದ್ದ ಪ್ಲೇಸೇ ಬ್ಲ್ಯಾಕ್ ಪೂಲ್. ನಾವು 2 ಡೇಸ್ ಬ್ಲ್ಯಾಕ್ ಪೂಲಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಈವನ್ ಆ ಬ್ಲ್ಯಾಕ್ ಪೂಲಿಗೆ ಹೋಗೋ ದಿವಸ ನನ್ನ ಮಗಳು ಬರ್ಡೇ ಕೂಡ ಇತ್ತು. ಸೊ ಬರ್ಡೇಯನ್ನು ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬ್ಲ್ಯಾಕ್ ಪೂಲ್ಗೆ ಹೋದ್ವಿ. ಅಲ್ಲಿ ಬ್ಲ್ಯಾಕ್ ಪೂಲಲ್ಲಿ ಏನೆಲ್ಲ ಅಟ್ರಾಕ್ಷನ್ ಇವೆ, ಏನೆಲ್ಲ ಇವೆ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳಿವೆ ಎಲ್ಲದರ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾವು ಬ್ಲ್ಯಾಕ್ ಪೂಲ್ಗೆ ರೀಚ್ ಆಗ್ತಾ ಇದ್ವಿ. ನಮ್ಮ ಮನೆಯಿಂದ ಬ್ಲ್ಯಾಕ್ ಪೂಲಿಗೆ ಹೋಗಲಿಕ್ಕೆ 4 ಅವರ್ಸ್ ಆಗುತ್ತೆ. ನಾವು ಬ್ಲ್ಯಾಕ್ ಪೂಲಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನಿಂತಿದ್ದು. ಹೋಟೆಲ್ಗಿಂತ ಅಪಾರ್ಟ್ಮೆಂಟೇ ತುಂಬ ಸೇಫ್ ಆಗಿದೆ, ತುಂಬ ಚೆನ್ನಾಗಿತ್ತು. ನಾವೇ ಕುಕ್ಕೆಲ್ಲ ಮಾಡಿ ತಿನ್ಬೋದು ಅಂತ ನಾವು ಅಲ್ಲಿ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಇದು ಸೆಂಟ್ರಲ್ ಪಿಯರ್ ಅಂತ. ನಾವು ತಲುಪುವಾಗಲೇ ಒಂದು 4 ಆಗಿತ್ತು. ನಾವು ತಲುಪಿದ ನಂತರ ಅಲ್ಲಿ ಸೆಂಟ್ರಲ್ಗೆ ಹೋಗಿದ್ವಿ. ಸೆಂಟ್ರಲ್ ಪಿಯರೇ ಮೇನ್ ಅಟ್ರಾಕ್ಷನ್ ಅಲ್ಲಿರೋದು. ಅಲ್ಲಿ ಸೆಂಟ್ರಲ್ ಪಿಯರ್ ಹತ್ರ ಬೀಚ್ ಇದೆ, ಬೀಚ್ಗಳು. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಹತ್ರನೇ ಟ್ರ್ಯಾಮ್ವೇ ಇದೆ. ಅದರಲ್ಲಿ ಹೋದರೆ ನಿಮಗೆ ಫುಲ್ಲು ಬ್ಲ್ಯಾಕ್ ಪೂಲ್ ನೋಡ್ಬೋದು. ಅದರಲ್ಲಿ ಹೋದರೆ, ಟ್ರ್ಯಾಮಲ್ಲಿ ಹೋದರೆ. ಇದು ದೊಡ್ಡ ಬೀಚ್, ಬ್ಲ್ಯಾಕ್ ಪೂಲ್ ಬೀಚು. ಅದ ನಂತರ ಬ್ಲ್ಯಾಕ್ ಪೂಲ್ ಪ್ಲೆಜರ್ ಬೀಚಿಗೆ ಹೋದರೆ ಅಲ್ಲಿ ಇದೆ ಟಾಪ್ ರೋಲರ್ ಕಾಸ್ಟರ್ ಇದೆ. ನೀವು ಅಲ್ಲಿ ಹೋಗ್ಬೋದು. ನಾವು ಹೋಗಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಸಣ್ಣಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ನಮ್ಮ ಮಕ್ಕಳು ಅಲ್ಲಿ ಬೀಚ್ ಹತ್ರ ತುಂಬಾ ಚೆನ್ನಾಗಿ ಆಡಿದ್ರು. ನಾವು ಹೋಗುವಾಗ ಸ್ವಲ್ಪ ಬೀಚ್ ಟಾಯ್ಸನ್ನೆಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲಿ ಬೀಚ್ ಹತ್ರ ಅವರು ತುಂಬಾ ಎಂಜಾಯ್ ಮಾಡಿದರು. ಯಾಕಂದರೆ ನಮಗೆ ಇಂಡಿಯಾದ ಥರ ಇಲ್ಲೆಲ್ಲ ಮಣ್ಣೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ನಾವು ಬೀಚ್ ಹತ್ರ ಹೋಗಿದ್ದಾಗ ತುಂಬಾ ಖುಷಿಪಟ್ಟರು. ನನ್ನ ಮಗಳಂತೂ ಬೀಚ್ ಹತ್ರ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಬ್ಲ್ಯಾಕ್ ಪೂಲ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮಸ್ಟ್ ವಿಸಿಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ನಿಮಗೆ ಸೆಂಟ್ರಲ್ ಪಿಯರ್ ತೋರ್ತಾ ಇದೆ. ಅದುವೇ ಒಂದು ಪ್ಲೇ ಝೋನ್ ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅದರೊಳಗೆ ಕೂಡ ಹೋಗಿದ್ದೆ. ಅದ್ರ ವಿಡಿಯೋನು ನಿಮ್ಗೆ ಇದರಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಇದು ನೋಡಿ ಫ್ರೆಂಡ್, ಬೀಚ್. ಇದು ಮೇಲೆ ಕೆಳಗೆ ಬೀಚ್ ಇರುತ್ತೆ, ಮೇಲೆ ಪಿಯರ್ ಎಲ್ಲ ಇರುತ್ತೆ. ಅಲ್ಲಿಂದ ನಾವು ಫೋಟೋಸನ್ನೆಲ್ಲ ತೆಗೆದಿದ್ವಿ. ನನ್ನ ಮಕ್ಕಳಂತೂ ಬೀಚಲ್ಲಿ ಮಣ್ಣು ಜೊತೆಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಮಗೂ ಕೂಡ ಖುಷಿ ಆಯಿತು. ನನ್ನ ಮಗಳ ಬರ್ಡೇ ಇದರಿಂದ ಅವಳಿಗಂತೂ ಇದು ಮೆಮೊರೇಬಲ್ ಬರ್ಡೇ ಅಂತ ಅವಳು ಹೇಳ್ತಾ ಇದ್ಲು. ನಮಗೂ ಕೂಡ ಖುಷಿ ಆಯಿತು, ಯಾಕಂದರೆ ನಾವು ಅವಳಿಗೆ ಬರ್ಡೇಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದು, ನಮಗೆ ಗೊತ್ತಿಲ್ಲದೆ ಮಾಡಿದ್ದು. ನೋಡ್ಬೋದು ನೀವು, ಅವಳು ತುಂಬ ಎಂಜಾಯ್ ಮಾಡಿದ್ಲು. ಇದೇ ಬ್ಲ್ಯಾಕ್ ಪೂಲ್ ಸೆಂಟ್ರಲ್ ಪಿಯರ್ನ ಒಳಗೆ ನಾನು ಹೇಳಿದ್ದು ಗೇಮ್ ಝೋನು. ಎಲ್ಲ ರೀತಿಯ ಗೇಮ್ಸ್ ಇದೆ. ಕೆಳಗೆ ನದಿ ಇರುತ್ತೆ, ಮೇಲೆಲ್ಲ ರೈಡ್ಸು ಎಲ್ಲ ಇರುತ್ತೆ. ಈವನ್ ಡೋನಟ್ಸು, ಐಸ್ ಕ್ರೀಮು ಎಲ್ಲ ಇರುತ್ತೆ. ಇದು ನಾವು ಸೆಂಟ್ರಲ್ ಪಿಯಿಂದ ಕೆಳಗೆ ಇಳಿದುಕೊಂಡು ಬಂದಾಗ ಈಚೆ ಕಡೆಗೆ ಬೀಚ್ ಇರುತ್ತೆ. ಅದರ ಮಿಡಲಲ್ಲಿ ರೋಡ್ ಇರುತ್ತೆ, ನಾವು ನಡ್ಕೊಂಡು ಹೋಗ್ಬೋದು. ತುಂಬಾ ಗಾಳಿ ಎಲ್ಲ ಇತ್ತು. ಇದುವೇ ಮೇನ್ ಅಟ್ರಾಕ್ಷನ್, ಬ್ಲ್ಯಾಕ್ ಪೂಲ್ ಟವರ್ ಐ. ಅದು ಸಾಧಾರಣ 100 ವರ್ಷಗಳ ಹಿಂದಿನ ಹಿಸ್ಟ್ರಿ ಇದೆ ಫ್ರೆಂಡ್ಸ್ ಅದಕ್ಕೆ. ಅದ ನಂತರ ನಾವು ಕ್ಯಾಸಲ್ ನೋಡಿದ್ವಿ. ಅದರಲ್ಲೂ ರೈಡಿಗೆ ಹೋಗೋಣ ಅಂತ ಅನ್ನಿಸ್ತು. ಅದು ಪರ್ ರೈಡಿಗೆ 20 ಪೌಂಡ್ಸ್. 4 ಪೀಪಲ್ ಇದ್ದರೆ 20 ಪೌಂಡ್ಸ್ ತೊಗೊಳ್ತಾರೆ. 5 ಪೀಪಲ್ ಇದ್ದರೆ 5 ಪೌಂಡ್ ಎಕ್ಸ್ಟ್ರಾ ತೊಗೊಳ್ತಾರೆ. ನಾವು 4 ಪೀಪಲ್ ಇದ್ವಿ. ಸೊ ಅದು ಒಂದು ಫುಲ್ಲು ರೌಂಡ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾವು ನೋಡ್ಬೋದು ಏನೆಲ್ಲ ಅಟ್ರಾಕ್ಷನ್ ಇದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ನಾವು ಅದರಲ್ಲಿ ನೋಡ್ಬೋದು. ನನ್ನ ಮಗನಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಅವನಿಗೆ ಹಾರ್ಸ್ ರೈಡ್ ಮಾಡಿ ಖುಷಿ ಆಯಿತು. ಅವನಂತೂ ಹಾರ್ಸ್ ಅಂತಲೇ ಹೇಳ್ತಾನೆ ಇದ್ದ. ನಮಗೂ ಖುಷಿ ಆಯಿತು, ಮಗಳಿಗೂ ಖುಷಿ ಆಯಿತು. ಯಾಕಂದರೆ ಇಂಡ್ಯಾದಲ್ಲೆಲ್ಲ ನಾವು ನೋಡಿದ್ದೇವೆ ಬರೀ ಹಾರ್ಸ್ ಇರುತ್ತೆ. ಇಲ್ಲಿ ಒಂಥರ ಕ್ಯಾಸಲ್ ಥರ ಮಾಡಿರ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಅದೊಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದರು. ಅದು ರೈಡ್ ತುಂಬ ಚೆನ್ನಾಗಿತ್ತು. ನಾವು ಕೂಡ ರೈಡ್ ಮಾಡ್ಬೋದಂತೆ, ಆದರೆ ನಮಗೆ ತುಂಬ ಹೆದರಿಕೆ ಇರೋದ್ರಿಂದ ನಾನು ಮಾಡಲಿಲ್ಲ. ತುಂಬಾ ಎಂಜಾಯ್ ಆಯಿತು. ಅದು ಒಂದು ದೊಡ್ಡ ಒಂದು ವೇಯಿಂದ ಇನ್ನೊಂದು ವೇಗೆ ಕರ್ಕೊಂಡು ಹೋಗ್ತಾರೆ. ಅದು ಫುಲ್ ಏನೆಲ್ಲ ಇದೆ ಬ್ಲ್ಯಾಕ್ ಪೂಲಲ್ಲಿ, ಏನೆಲ್ಲ ಅಟ್ರಾಕ್ಷನ್ ಇದೆ ಅಂತ ನಾವು ನೋಡಿದ್ವಿ. ನಾವು ಹೋಗುವಾಗಲೇ ತುಂಬಾ ಒಂದು ಹಾಫ್ ಡೇ ಆಗಿದ್ದರಿಂದ ನಮಗೇನು ಹೆಚ್ಚು ಅಟ್ರಾಕ್ಷನ್ಗೆ ಹೋಗ್ಲಿಕ್ಕಾಗಿಲ್ಲ. ಇದು ಬ್ಲ್ಯಾಕ್ ಪೂಲ್ ಟವರ್ ಐ, ನಾನು ಆವಾಗಲೇ ಹೇಳಿದ್ದಾಗೆ. ಇದಕ್ಕೂ ಕೂಡ ನಾವು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದ ನಂತರ ನಮಗೆ ಸ್ವಲ್ಪ ಟೈಮ್ ಇರೋದ್ರಿಂದ ನಾವು ಕೋರಲ್ ಐಸ್ಲ್ಯಾಂಡ್ಗೆ ಹೋಗಿ ಪ್ಲೇ ಝೋನಲ್ಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅಲ್ಲಿ ಒಂದು ಸಾಧಾರಣ ಟಿಕೆಟ್ ಪ್ರೈಸಿಂಗ್ ಕೂಡ 5 ಪೌಂಡಿಂದ ತೊಗೊಳ್ಬೋದಿತ್ತು. ಕಾರ್ಡು 10 ಪೌಂಡಿದ್ದು ತೊಗೊಳ್ಬೋದಿತ್ತು, 25 ತೊಗೊಂಡಿದ್ವಿ. ಎಷ್ಟೊಂದು ಬೇಕಾದರೂ ತೊಗೊಳ್ಬೋದಿತ್ತು. ನಾವು ಹೋಗುವಾಗಲೇ ಒಂದು 6 ಇರಿದೆ. ನೀವು ಓನ್ಲಿ 2 ಅವರ್ಸ್ ಆಡಲಿಕ್ಕೆ ಸಿಗೋದ್ರಿಂದ ನಾವು ಒಂದು 6 ಪೌಂಡಿದ್ದು
ಸೊ 5 ಪೌಂಡಿದ್ದು 10 ಪೌಂಡಿದ್ದು ತೊಗೊಂಡ್ವಿ. ಯಾಕಂದರೆ ನಮ್ಮ ಹತ್ರ ಇರೋದೇ ಒಂದು 2 ಅವರ್ಸ್ ಇರೋದ್ರಿಂದ ಒಂದು 10 ಪೌಂಡಿದ್ದು ತೊಗೊಂಡ್ರೆ ಅದರಲ್ಲಿ ಕೂಡ ನಾವು ಆಡಿದ ನಂತರ ನಮಗೆ ಕೆಲವೆಲ್ಲ ಟಿಕೆಟ್ ಸಿಗುತ್ತೆ ಕೆಲವೆಲ್ಲ ಆಟಗಳಿಗೆ. ಅದು ಕಾಯಿನ್ ಹಾಕುವಂಥ ಆಟಗಳಲ್ಲೇ ಹೆಚ್ಚು ನಮಗೆ ಟಿಕೆಟ್ ಸಿಗುತ್ತೆ. ಆ ಟಿಕೆಟಲ್ಲಿ ಸಿಕ್ಕಿದ್ರೆ ನಾವು ಅದನ್ನು ಪ್ರೈಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ನಾನು 2 ಡೇಸು ಕೋರಲ್ ಐಸ್ಲ್ಯಾಂಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಡೇಗೆ ನಾನು 10 ಪೌಂಡನ್ನು ಟಿಕೆಟ್ ತೊಗೊಂಡಿದ್ದೆ. ಅದರಲ್ಲಿ ನಮಗೆ 150 ಟಿಕೆಟ್ಸ್ ಸಿಕ್ತು. ಮಕ್ಕಳಿಗೆ 2 ಟಾಯ್ಸ್ ಕೂಡ ಸಿಕ್ತು. ಆ 150 ಟಿಕೆಟನ್ನು ನಾವು ಅವ್ರಿಗೆ ಕೊಟ್ಟಿದ್ದರೆ ಅವ್ರು ನಮಗೆ 2 ಟಾಯ್ಸನ್ನು ಕೊಡ್ತಾರೆ. ಸೆಕೆಂಡ್ ಡೇಗೆ ನಾನು ಹೋಗುವಾಗ ನನಗೆ 236 ಸಿಕ್ತು. ಅದೇ ಬ್ಯಾಕಲ್ಲಿ ನನಗಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅವರು ಕೂಡ ಅವ್ರಿಗೆ ಸಿಕ್ಕಂಥ ಟಿಕೆಟನ್ನು ನಮಗೆ ಕೊಟ್ಟಿದ್ದರು. ಅದರಲ್ಲಿ ಕೂಡ ಅವಳಿಗೆ ಲಾಟ್ಸ್ ಆಫ್ ಗಿಫ್ಟ್ ಎಲ್ಲ ಸಿಕ್ತು. ಅವಳಿಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅವಳ ಬರ್ಡೇ ದಿವಸ ಅವಳಿಗೆ ತುಂಬಾ ಗಿಫ್ಟ್ ಎಲ್ಲ ಸಿಕ್ತಂತ ಅವಳು ತುಂಬ ಖುಷಿಯಾಗಿದ್ಲು. ಈವನ್ ತುಂಬಾ ಚೆನ್ನಾಗಿತ್ತು ಆ ಗೇಮ್ ಝೋನ್. ನೀವು ಬೆಳಗ್ಗೆ ಹೋದರೆ ನಿಮಗೆ ಈವ್ನಿಂಗ್ ತನಕ ಬರಬೇಕಂತಲೇ ಅನಿಸೋದಿಲ್ಲ. ನಾವು ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ಬಿಡ್ತೀವಿ, ಅಷ್ಟು ಖುಷಿಯಾಗತ್ತೆ. ನಾನು ಕೂಡ ಎಂಜಾಯ್ ಮಾಡಿದೆ. ಅದಂತೂ ಕಾಯಿನ್ ಹಾಕೋ ಗೇಮ್ ಅಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು 1 ಪೌಂಡು ತೊಗೊಂಡ್ರೆ ಅಲ್ಲಿ 2 ಪೈಸ್ ಅದು ನಮಗೆ ತುಂಬ ಲಾಟ್ಸ್ ಕಾಯಿನ್ಸ್ ಕೊಡ್ತಾರೆ. ಅದನ್ನು ನಾವು ಒಂದು ಇದರಲ್ಲಿ ಹಾಕಿದರೆ ಅದು ತುಂಬಾ ಟಿಕೆಟ್ ಎಲ್ಲ ಸಿಗುತ್ತೆ. ನಾನು ನೋಡಿ ಈ ಗೇಮನ್ನು ನಾನು ಆಡಿದೆ. ಇದನ್ನು ಕೂಡ ಹಾಗೆ ನಾವು ಬಾಲನ್ನು ಬ್ಲೂ, ಗ್ರೀನ್, ರೆಡ್ಡಲ್ಲಿ ಹೆಚ್ಚು ಬಾಲ್ ಹಾಕಿದರೆ ನಮಗೆ ಹೆಚ್ಚು ಪಾಯಿಂಟ್ ಸಿಗುತ್ತೆ. ಅದು ಕೂಡ ಒಂದು ಗಿಫ್ಟ್ ಐಟಮ್. ಎಲ್ಲ ಗಿಫ್ಟ್ ಝೋನ್ಗಳೇ. ಇದು ಲಕ್ ಬೈ ಚಾನ್ಸ್ ಅಂತವೆಲ್ಲ ಲಕ್ ಇರೋ ಗೇಮು. ತುಂಬಾ ಚೆನ್ನಾಗಿತ್ತು. ಕೋರಲ್ ಐಸ್ಲ್ಯಾಂಡ್ ಅಂತೂ ತುಂಬ ಅಮೇಝಿಂಗ್ ಫೀಲಿಂಗ್ ಕೊಡ್ತು. ಕಾರ್ಡ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು. ಈವನ್ ಅದರಲ್ಲಿ 5, 10, 15, 20 ಹಾಗೆಲ್ಲ ರೀಸನೇಬಲ್ ಪ್ರೈಸಲ್ಲೇ ಕಾರ್ಡ್ಸ್ ಎಲ್ಲ ಇತ್ತು. ಈವನ್ ನಾವು ಕಾಯಿನ್ ಹಾಕಿ ಕೂಡ ಆಡ್ಬೋದು. ಅದಕ್ಕಿಂತ ನಾವು ಕಾರ್ಡ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದರೆ ಅದರಲ್ಲಿ ಪಾಯಿಂಟ್ಸ್ ಕೂಡ ಆ್ಯಡ್ ಆಗ್ತಾ ಹೋಗ್ತದೆ ನಿಮಗೆ. ಹೀಗೆ ತುಂಬ ಗೇಮ್ಸ್ ಎಲ್ಲ ಇತ್ತು ಕೋರಲ್ ಐಲ್ಯಾಂಡ್. ಯಾಕಂದರೆ ನಾವು ಹೋಗುವಾಗ 6 o'clock ಹೋಗಿದ್ದು. ನಮಗೆ 8 o'clock ಆಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಗೇಮ್ಸ್ ಇತ್ತು ಅಲ್ಲಿ. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ. ಅವ್ನ ಮಗ ಕೂಡ ತುಂಬ ಎಂಜಾಯ್ ಮಾಡಿದ ಆ ಕಾಯಿನ್ ಗೇಮ್ಸಲ್ಲಿ. ಇದೇ ಕಾಯಿನ್ ಗೇಮ್ಸು. ಈ ಕಾಯಿನ್ ಗೇಮ್ಸಲ್ಲಿ ಒಂದು ಸೈಡಿಂದ ನಾವು ಕಾಯಿನ್ ಹಾಕ್ತಾ ಹೋದರೆ ಅದ್ರಲ್ಲಿ ನಮಗೆ ಲಕ್ ಬಂದರೆ ನಮ್ಗೆ ಕಾಯಿನ್ ಕೂಡ ಬರುತ್ತೆ. ಅದನ್ನು ಕೂಡ ವಾಪಸ್ ಹಾಕ್ಬೋದು. ಈವನ್ ಅದರಲ್ಲಿ ಟಿಕೆಟ್ ಕೂಡ ಇಟ್ಟಿರ್ತಾರೆ, ಅದು ಟಿಕೆಟ್ ಸಿಗುತ್ತೆ. ಇಲ್ಲದ್ರೆ ನಾವು ಹೆಚ್ಚು ಕಾಯಿನ್ ಕಲೆಕ್ಟ್ ಮಾಡಿದಷ್ಟು ನಮಗೆ ಟಿಕೆಟ್ಗಳು ಸಿಗುತ್ತೆ. ಅಲ್ಲಿ ಕೆಳಗಡೆಯಿಂದ ಟಿಕೆಟ್ಸ್ ಅಂತ ಬರುತ್ತೆ, ಆ ಟಿಕೆಟಿಂದ ಬರುತ್ತೆ. ತುಂಬಾ ಟಿಕೆಟ್ ಸಿಗುತ್ತೆ. ಆ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ನಾವು ಆರಾಮಲ್ಲಿ ನಮಗೆ ಗಿಫ್ಟ್ ಬೇಕಾದನ್ನು ತೊಗೊಳ್ಬೋದು. ಈ ಬಾಲ್ ಗೇಮು ಚೆನ್ನಾಗಿತ್ತು. ಅದನ್ನು ಟೈಮ್ ಬೇಸಲ್ಲೇ ಹಾಕಬೇಕಿತ್ತು. ಅವರಿಬ್ಬರು ಸಣ್ಣವರು, ಅವರಿಗೆ ಏನು ಗೊತ್ತಾಗಲಿಲ್ಲ. ಅವನಿಗಂತೂ ಗೊತ್ತಿಲ್ಲ, ಅವ್ನು ಸ್ಲೋಲಿ ಹಾಕ್ತಾಯಿದ್ದ. ಅದು ಮೇಲಿಂದ ಬಿದ್ದು ಕೂಡಲೇ ಫಾಸ್ಟ್ ಹಾಕಬೇಕಿತ್ತು. ಅದು ತುಂಬಾ ಎಂಜಾಯ್ ಮಾಡಿದರು ಮಕ್ಕಳಂತೂ. ತುಂಬಾ ಎಂಜಾಯ್ ಮಾಡಿದ್ರು. ನಮಗೆ ಬ್ಲ್ಯಾಕ್ ಪೂಲಿಗೆ 2 days ಹೋಗಿದ್ದು ಇನ್ನೂ ನಿಲ್ಲೋಣ ಅಂತ ಅಷ್ಟು ಖುಷಿ ಆಯಿತು. ಯಾಕಂದರೆ ತುಂಬಾ ಈವನ್ ಅಪಾರ್ಟ್ಮೆಂಟ್ ಕೂಡ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ನಾವು ಹೋಟೆಲ್ಗಿಂತ ಅಪಾರ್ಟ್ಮೆಂಟ್ ಯಾಕೆ ಹೋಗಿದ್ದಂದರೆ ನನ್ನ ಮಕ್ಕಳು ಸಣ್ಣಾಗಿರಿಂದ ಅವ್ರು ಹೊರಗೆಲ್ಲ ಫುಡ್ ತಿನ್ನೋದಿಲ್ಲ. ಅದಕ್ಕೆ ನಾನೇ ಮನೆಯಲ್ಲೇ ಮಾಡೋಣ ಅಂತ ನಾವು ಅಪಾರ್ಟ್ಮೆಂಟಿಗೆ ಹೋಗಿದ್ದೆ. ನನಗೆ ಅಪಾರ್ಟ್ಮೆಂಟಿದ್ದು ವೀಡಿಯೋ ತೆಗಿಬೇಕಂತ ಇತ್ತು, ಆದರೆ ನಂಗೆ ಲಾಸ್ಟ್ ಮೂಮೆಂಟಲ್ಲಿ ಮರ್ತು ಹೋಯಿತು. ಸ್ವಲ್ಪ ಅಂದರೆ ನಮ್ಮ ಕಾರು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದರಿಂದ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಅಪಾರ್ಟ್ಮೆಂಟಿದ್ದು ವೀಡಿಯೋ ತೆಗಿಲಿಕ್ಕೆ ನೆನಪೋಯ್ತು. ಈ ಕಾಯಿನ್ ಗೇಮ್ ಅಂತೂ ನಾನು ಕೂಡ ಅದರಲ್ಲೇ ತುಂಬಾ ಆಟ ಆಡಿದೆ. ನನಗೂ ಕೂಡ ಲಾಟ್ಸ್ ಆಫ್ ಟಿಕೆಟ್ ಸಿಕ್ತು. ಅದರಿಂದ ಮಕ್ಕಳಿಗೆ ತುಂಬಾ ಟಾಯ್ಸ್ ಕೂಡ ಸಿಕ್ತು. ನೋಡಿ ಫ್ರೆಂಡ್ಸ್, ಇದು ಕೋರಲ್ ಐಸ್ಲ್ಯಾಂಡ್ನ ಒಳಗಿರುವ ಗೇಮ್ಸ್ಗಳು ತುಂಬಾ ಚೆನ್ನಾಗಿತ್ತು. ನೀವು ಒಂದು 5 pound ಟಿಕೆಟ್ ತೊಗೊಂಡ್ರೆ ನಿಮಗೆ ಹೋಲ್ ಡೇ ಎಂಜಾಯ್ ಮಾಡಿದಷ್ಟೇ ಖುಷಿಯಾಗತ್ತೆ. ಈವನ್ ತುಂಬಾ ಹ್ಯಾಪಿ ಫೀಲಿಂಗ್ ಆಗುತ್ತೆ. ನೋಡ್ಬೋದು ತುಂಬ ಟೈಪ್ಸ್ ಗೇಮ್ಸ್ ಇದೆ ಅಲ್ಲಿ. ದೊಡ್ಡವರಿಗೆ ಜಾಕ್ಪಾಟ್ ಅಂಥದ್ದೆಲ್ಲ ಗೇಮ್ಸ್ ಇದೆ. ಅಂದರೆ ನಾವು ಲಕ್ ಬೈ ತೊಗೊಳ್ಬೋದು. ಸಣ್ಣವರಿಗೆಲ್ಲ ಸಣ್ಣ ಗೇಮ್ಸು, ದೊಡ್ಡವರಿಗೆ ದೊಡ್ಡ ಗೇಮ್ಸ್ ಎಲ್ಲ ಇದೆ. ಅಲ್ಲಿ ಕೂಡ ತುಂಬ ದೊಡ್ಡವರು ಅವರವ್ರದ್ದು ಆಟನೆಲ್ಲ ಆಡ್ತಾರೆ, ನೀವು ನೋಡ್ಬೋದು. ನೆಕ್ಸ್ಟ್ ಡೇ ನಾವು ಹೋಗಿದ್ದೆ ಫಸ್ಟಿಗೆ ತುಂಬಾ ಅಟ್ರಾಕ್ಷನ್ಗಳಿವೆ ಅಲ್ಲಿ. 8 ಅಟ್ರಾಕ್ಷನ್ಸ್ ಎಲ್ಲ ತುಂಬಾ ಇದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಸೀ ವರ್ಡ್ ಇದೆ, ಆಮೇಲೆ ಬ್ಲ್ಯಾಕ್ ಪೂಲ್ ಟವರ್ ಇದೆ, ಸರ್ಕಸ್ ಇದೆ, ಆಮೇಲೆ ಮೇಡಮೆ ತುಸ್ಸಾದ್ ಬ್ಲ್ಯಾಕ್ ಪೂಲ್ ಅಂಥದ್ದೆಲ್ಲ ತುಂಬ ಅಟ್ರಾಕ್ಷನ್ ಇದ್ದಾವೆ. ಅದು ಹೋಲ್ ಡೇಗೆ ತೊಗೊಂಡ್ರೆ ಪಾಸ್ ನಾವು 35ಗೆ ಎಲ್ಲ ಅಟ್ರಾಕ್ಷನನ್ನು ಕವರ್ ಮಾಡ್ಬೋದು. ಬಟ್ ನಮಗೆ ಸಿಕ್ಕಿದೆ ಸ್ವಲ್ಪ ಟೈಮು. ಸೊ ನಾವು 2 ಅಟ್ರಾಕ್ಷನ್ ತೊಗೊಂಡ್ರಿ. ಪರ್ ಪರ್ಸನ್ಗೆ 29 pound ಆಯಿತು. ನಾವು ಒಂದು ಸರ್ಕಸ್ ಮತ್ತು ಬ್ಲ್ಯಾಕ್ ಪೂಲ್ ಟವರ್ ತೊಗೊಂಡ್ವಿ.
ಅದಕ್ಕೆ ಸರ್ಕಸ್ಸಿಗೆ ಹೋಗೋಣ ಅನಿಸ್ತು. ಮಗನಿಗೆ ಫ್ರೀ ಇತ್ತು, ಮಗಳಿಗೆ 21 ಪೌಂಡ್ಸು, ಟೋಟಲ್ ನಮಗೆ ಒಂದು 80 ಪೌಂಡ್ಸ್ ಹತ್ರ ಆಯಿತು. ನಾವು ಸರ್ಕಸ್ 2 ಅವರ್ಸ್ ಸರ್ಕಸ್ಸು, ಅದು 2:15ಗೆ ಶೋ ಇತ್ತು, 4:15ಗೆ ಬಿಡೋದು. ಅದ ನಂತರ ಅಲ್ಲಿಂದ ನಮಗೆ 4:30 ಆಯಿತು ಅಲ್ಲಿಂದ ಹೊರಗೆ ಬರಬೇಕು, ಫಾಸ್ಟ್ ಬಂದು ಅದ ನಂತರ ಬ್ಲ್ಯಾಕ್ ಪೂಲ್ ಟವರ್ 5 o'clockಗೆ ಎಂಟ್ರಿಗೆ ಆಗಲೇಬೇಕು. ಯಾಕಂದರೆ ಅದ ನಂತರ ಅಲ್ಲಿ ಕೂಡ ತುಂಬ ಆ್ಯಕ್ಟಿವಿಟೀಸ್ ಇದೆ, ಅಲ್ಲಿ 3D ಶೋ ಕೂಡ ಇರುತ್ತೆ, ಅದು ಕೂಡ ತುಂಬ ಅಮೇಝಿಂಗ್ ಆಗುತ್ತೆ. ಇದು ಈಗ ಎಂಟ್ರಿ ಆಗ್ತಾ ಇದ್ದೇವೆ ನಾವು ಬ್ಲ್ಯಾಕ್ ಪೂಲ್ ಟವರ್ ಐ ಒಳಗೆ. ಮಕ್ಕಳದ್ದು ಸ್ಟ್ರೋಲರೆಲ್ಲ ಹೊರಗೆ ಇಡಬೇಕು. ಇದು ನಾವು ಒಳಗೆ ಹೋದ ನಂತರ ಬ್ಲ್ಯಾಕ್ ಪೂಲ್ ಟವರ್ ಐನ ಎಲ್ಲ ವಿಶೇಷತೆಗಳೆಲ್ಲ ಬರೆದಿದ್ರು. ಆಮೇಲೆ 3D ಶೋ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋಸ್ ತೆಗಿಲಿಕ್ಕಿರಲಿಲ್ಲ, ಈವನ್ ವಿಡಿಯೋ ಕೂಡ ತೆಗಿಲಿಕ್ಕಿರಲಿಲ್ಲ. ಈವನ್ ಸರ್ಕಸಲ್ಲಿ ಕೂಡ ನಮಗೆ ಫೋಟೋಸ್ ವಿಡಿಯೋ ತೆಗಿಲಿಕ್ಕಿರಲಿಲ್ಲ, ಸೊ ನನಗೆ ತೆಗಿಲಿಕ್ಕಾಗಿಲ್ಲ. ಇದ ನಂತರ ನಾವು ಬ್ಲ್ಯಾಕ್ ಪೂಲ್ ಟವರ್ ಐನ ಒಳಗೆ ಹೋಗೋದು. ಇದು ಮೇಲೆ ಬ್ಲ್ಯಾಕ್ ಪೂಲ್ ಟವರ್ ಐನ ಮೇಲಿನ ಬಂದಿದ್ದೇವೆ. ನೀವು ಅದು ಗ್ಲಾಸ್ ಡೋರ್, ಅದರಿಂದ ನೀವು ಕೆಳಗೆ ನೋಡಿದರೆ ನಿಮಗೆ ಫುಲ್ ಕೆಳಗೆ ಬೀಚ್ ಎಲ್ಲ ನೋಡಲಿಕ್ಕೆ ಸಿಗತ್ತೆ. ತುಂಬಾ ಚೆನ್ನಾಗಿತ್ತು. ಇದು ಕೂಡ ಟವರ್ ಐ 1893ನೇ ಇಸ್ವಿಯಲ್ಲಿ ಬಿಲ್ಡ್ ಮಾಡಿದ್ದು. ಇದು ಇನ್ನೂ ಅಪ್ ಹೋದಾಗೆ ಇನ್ನೂ ಮೇಲೆ ಹೋಗ್ಬೋದು. ಟವರ್ ತುಂಬಾ ಓಲ್ಡ್ ಆಗಿದೆ, ಯಾಕಂದರೆ ಸಾಧಾರಣ 100 ವರ್ಷಗಳ ಇತಿಹಾಸ ಅದರಲ್ಲಿ ಇದೆ ಅಂದಮೇಲೆ ಅಷ್ಟಿದೆ. ಆದರೂ ತುಂಬ ಸ್ಟ್ರಾಂಗಾಗಿ ಕಟ್ಟಿದ್ದಾರೆ, ನೋಡ್ಬೋದು. ಇದು ಮೇಲಿನ ಐಯಿಂದ ತೋರೋದು. ನೆಕ್ಸ್ಟ್ ಅದರ ನೆಕ್ಸ್ಟ್ ಕೂಡ ನಾವು ಅದ್ರ ಮೇಲೆ ಕೂಡ ಹೋಗ್ಬೋದು, ನೀವು ನೋಡ್ಬೋದು. ಹೀಗೆ ನಾವು 1 ಡೇನು 2 ಡೇಸ್ ಅಂತೂ ತುಂಬಾ ಬ್ಲ್ಯಾಕ್ ಪೂಲಲ್ಲಿ ಎಂಜಾಯ್ ಮಾಡಿದ್ರಿ. ಹೋಗಿ ಬರ್ಲಿಕ್ಕೆ ಮಾತ್ರ ನಮಗೆ 4 to 8 ಅವರ್ಸ್ ವೇಸ್ಟ್, ಬಿಟ್ಟರೆ ಅಲ್ಲಿದ್ದು ಅಟ್ರಾಕ್ಷನ್ ಇನ್ನೂ ತುಂಬ ಇತ್ತು. ನೆಕ್ಸ್ಟ್ ಟೈಮ್ ವಾಪಸ್ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗೂ ನಿಮ್ಮೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಬೇಕಂತ ಅನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ನನ್ನ V4UK ಕನ್ನಡ